ಮಂಜು ಮುಸುಕಿದ ಬೆಟ್ಟದ ಪಟ್ಟಣ. ಮಾಯಾ ಎಂಬ ಯುವತಿ ದಶಕಗಳಿಂದ ಮುಚ್ಚಿದ್ದ ಹಳೆಯ ಟೈಲರಿಂಗ್ ಶಾಪ್ನ ಮರದ ಬಾಗಿಲನ್ನು ತೆರೆಯುತ್ತಿದ್ದಾಳೆ. ಒಳಗೆ ಧೂಳು ಮತ್ತು ಜೇಡರಬಲೆ ತುಂಬಿದೆ. ಕಿಟಕಿಯಿಂದ ಬರುತ್ತಿರುವ ಸೂರ್ಯನ ಕಿರಣದಲ್ಲಿ ಧೂಳಿನ ಕಣಗಳು ತೇಲುತ್ತಿವೆ. ಅಂಗಡಿಯ ಮೂಲೆಯಲ್ಲಿ ಹಳೆಯ ಬಟ್ಟೆಯಿಂದ ಮುಚ್ಚಿದ್ದ ವಸ್ತುವನ್ನು ಮಾಯಾ ತೆಗೆಯುತ್ತಾಳೆ. ಅದರ ಕೆಳಗೆ ಅತ್ಯದ್ಭುತವಾದ ವಿಂಟೇಜ್ ಮರದ ಮತ್ತು ಕಬ್ಬಿಣದ ಹೊಲಿಗೆ ಯಂತ್ರವಿದೆ. ಆ ಯಂತ್ರದ ಮೇಲೆ ಕೆತ್ತಿದ ವಿಚಿತ್ರವಾದ ಅಕ್ಷರಗಳು ಮಂದವಾದ ನೀಲಿ ಬೆಳಕಿನಿಂದ ಹೊಳೆಯುತ್ತಿವೆ. ಪಕ್ಕದಲ್ಲೇ ಬಂಗಾರದ ದಾರದ ಉಂಡೆ ಇದೆ. ಮಾಯಾ ಕುತೂಹಲದಿಂದ ಕಡು ನೀಲಿ ಬಟ್ಟೆಯನ್ನು ಯಂತ್ರದಲ್ಲಿಟ್ಟು ಬಂಗಾರದ ದಾರದಿಂದ ಹೊಲಿಗೆ ಹಾಕಲು ಶುರು ಮಾಡುತ್ತಾಳೆ. ಆ ಹೊಲಿಗೆ ಬಟ್ಟೆಯ ಮೇಲೆ ತಾನಾಗಿಯೇ ಒಂದು ಹೊಳೆಯುವ ರಹಸ್ಯ ನಕ್ಷೆಯಾಗಿ ಮೂಡುತ್ತಿದೆ. ಆ ನಕ್ಷೆಯಲ್ಲಿ ಅಂಗಡಿಯ ಒಳಗಿನ ರಹಸ್ಯ ಜಾಗ ಗುರುತಿಸಲಾಗಿದೆ. ನಕ್ಷೆಯಲ್ಲಿ ತೋರಿಸಿದಂತೆ ಮಾಯಾ ಹಳೆಯ ದೊಡ್ಡ ನಿಲುವು ಗನ್ನಡಿಯ ಬಳಿ ಬಂದು ಅದನ್ನು ಒತ್ತುತ್ತಾಳೆ. ಕನ್ನಡಿ ತೆರೆದುಕೊಂಡು ಅದರ ಹಿಂದೆ ರಹಸ್ಯ ಮರದ ಬಾಗಿಲು ಕಾಣಿಸುತ್ತದೆ. ಬಾಗಿಲಿನ ಕೀಲಿ ಕೈ ಹಾಕುವ ಜಾಗ ಸೂಜಿಯ ಆಕಾರದಲ್ಲಿದೆ. ಮಾಯಾ ಕೈಯಲ್ಲಿ ಚಿನ್ನದ ಸೂಜಿ ಹಿಡಿದು ಬಾಗಿಲು ತೆರೆಯಲು ಮುಂದಾಗಿದೆ. ರಹಸ್ಯ ಕೋಣೆಯ ಬಾಗಿಲು ತೆರೆದಿದೆ. ಕೋಣೆಯೊಳಗೆ ಚಿನ್ನದ ದಾರದಿಂದ ಹೆಣೆದ ರಾಜಮನೆತನದ ಪ್ರಾಚೀನ ಉಡುಪುಗಳಿವೆ. ಮಧ್ಯೆ ಇರುವ ಮರದ ಪೆಟ್ಟಿಗೆಯಲ್ಲಿ ಹಳೆಯ ಚಿನ್ನದ ನಾಣ್ಯಗಳು ಮತ್ತು ರಹಸ್ಯ ಪತ್ರವಿದೆ. ಮಾಯಾ ಆ ಪತ್ರವನ್ನು ಕೈಯಲ್ಲಿ ಹಿಡಿದು ಆಶ್ಚರ್ಯ ಮತ್ತು ಸಂತೋಷದಿಂದ ನೋಡುತ್ತಿದ್ದಾಳೆ.